ನಮಸ್ಕಾರ. ಇದು ರಾಜಕಾರಣಿಗಳನ್ನ ಕಂಡಂತೆ ನಾನು ಶೇಷತಲ್ ಭಟ್. ರಾಜಕಾರಣಕ್ಕೆ ಯಾವುದೇ ಒಂದು ವ್ಯಾಖ್ಯೆ ಅಥವಾ ಡೆಫಿನೇಷನ್ ಇಲ್ಲ. ರಾಜಕಾರಣಿಗಳು ಹೀಗೆ ಇರಬೇಕು ಅಂತ ಹೇಳುವಾಗೂ ಇಲ್ಲ. ಅಂದರೆ ರಾಜಕಾರಣ ಇದನ್ನೆಲ್ಲ ಮೀರಿದ್ದು ಅಂತ. ಒಬ್ಬೊಬ್ಬರ ರಾಜಕಾರಣಿಗಳು ಒಂದು ರೀತಿ ಇರ್ತಾರೆ. ಕೆಲವರು ಒಂಥರ ಹಾರ್ಡ್ ಹಿಟ್ಟಿಂಗ್ ಆಗಿರ್ತಾರೆ, ಕೆಲವರು ಹುಂಬರಾಗಿರ್ತಾರೆ, ಕೆಲವರು ಮಹಾನ್ ಸ್ಮೂತ್ ಆಗಿರ್ತಾರೆ, ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇರ್ತಾರೆ. ಸೊ ಅದರಿಂದ ರಾಜಕಾರಣಿಗಳನ್ನು ನೀವು ಒಂದೇ ತಟ್ಟೆಯಲ್ಲಿಟ್ಟು ತೂಗೋಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಒಬ್ಬ ರಾಜಕಾರಣಿ ಬಗ್ಗೆ ಮಾತನಾಡ್ತೀನಿ. ಅವರು ಈಗ ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣ ಅವರು. ವಿ ಸೋಮಣ್ಣ ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ಅತಿ ಕೆಳ ಹಂತದಿಂದ ಬೆಳೆದು ಬಂದವರು. ಅವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗುವುದಕ್ಕಿಂತ ಮೊದಲು ಯಾವುದೋ ಒಂದು ಫೇರ್ ಪ್ರೈಸ್ ಶಾಪ್ನಲ್ಲೋ ಅಲ್ಲೆಲ್ಲೋ ಕೆಲಸ ಮಾಡ್ತಾಯಿದ್ರು. ಅದು 80ರ ದಶಕದ ಪ್ರಾರಂಭದಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಅವರ ಬದುಕನ್ನು ಅವಲೋಕಿಸ್ತಾ ಬಂದರೆ ಅವರು ಒಂದೊಂದೇ ಮೆಟ್ಟಲನ್ನು ಏರ್ತಾ ಬಂದಿದ್ದಾರೆ. ಈಗ ನಾನು ಇವತ್ತು ಅವ್ರ ಬಗ್ಗೆ ಮಾತನಾಡೋದು ಭಾಳ ಮುಖ್ಯವಾದ ಕಾರಣ ಅಂದರೆ ಅವರು ರಾಜ್ಯ BJP ಅಧ್ಯಕ್ಷರಾಗುವ ಚಾನ್ಸಸ್ ಇದೆ ಅನ್ನೋದು. ಆ ಮಾತು ಕೇಳಿ ಬರುತ್ತಾ ಇದೆ. ನಾನು ಸೋಮಣ್ಣವ್ರನ್ನ ನೋಡಿದ್ದು 80ರ ದಶಕದಲ್ಲಿ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದಾಗ. ಆಗ ನಾನು ಬೆಂಗಳೂರು ಮಹಾನಗರ ಪಾಲಿಕೆಯ ವರದಿಯನ್ನು ಮಾಡ್ತಾಯಿದ್ದೆ, ಮಂತ್ಲಿ ನಡೆಯುವಂಥ ಕೌನ್ಸಿಲ್ ಮೀಟಿಂಗ್. ಅಂಥ ಮಾತುಗಾರರೇನೂ ಅವರು ಆಗಿರಲಿಲ್ಲ. ಆದರೆ ಅವರು ಒಂದು ರೀತಿ ಪ್ರತಿಯೊಬ್ಬರ ಜೊತೆ ಸಂಪರ್ಕವನ್ನು ಇಟ್ಕೊಳ್ತಾ ಇದ್ದರು. ನಯ ವಿನಯದ ಮಾತು, ಅದು ನಿಜವಾದ ಅವರ ವ್ಯಕ್ತಿತ್ವದ ಭಾಗವೇ ಅಲ್ಲವೇ, ಅದು ಬೇರೆ ವಿಚಾರ. ಹಾಗೆಯೇ ಅವರು ಯಾವ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಆ ಕ್ಷೇತ್ರದಲ್ಲೇ ನಾನಿದ್ದವನು, ವಿಜಯನಗರದಲ್ಲಿ. ಸೊ ಅವರು ಹೇಗಿದ್ದರು ಅಂದರೆ ಅವರು ಬೆಳಗಿನ ಹೊತ್ತು ವಾಕಿಂಗ್ಗೆ ಹೋಗ್ತಿದ್ರು, ನಾನು ವಾಕಿಂಗ್ ಹೋಗ್ತಿದ್ದೆ. ಕೆಲವೊಮ್ಮೆ ನಮ್ಮ ಮನೆ ಹತ್ತಿರ ಬಂದು ವಾಕಿಂಗ್ ಬಂದ್ರ ಇಲ್ವಾ ಅಂತ ನೋಡ್ತಾ ಇದ್ರು. ಆ ರೀತಿ ವೈಯಕ್ತಿಕ ಸಂಬಂಧವನ್ನು ಸೋಮಣ್ಣ ಭಾಳ ನಾಜೂಕಿನಿಂದ ನಿರ್ವಹಣೆ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಹಲವು ಕಥೆಗಳಿವೆ ನಮ್ಮ ವಿಜಯನಗರ ಏರಿಯಾದಲ್ಲೇ. ಸೊ ಇದರಲ್ಲಿ ದಂತಕಥೆ ಯಾವುದು, ಸತ್ಯ ಯಾವುದು ಗೊತ್ತಿಲ್ಲ ನನಗೆ. ಅದೇನು ಅಂದರೆ ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂದರೆ, ಈಗ ಅಂಥ ಸಮಸ್ಯೆ ಇಲ್ಲ. ನಮ್ಮ ಏರಿಯಾದಲ್ಲಿ ವಿಜಯನಗರ, ಗೋವಿಂದರಾಜನಗರ ಈ ಏರಿಯಾದಲ್ಲಿ ಬೆಳಗ್ಗೆ ನೀರೇ ಬರ್ತಿರಲಿಲ್ಲ ಒಂದು ಸಲ. ಆಗ ಜನ ಎಲ್ಲ ಹೋಗಿ ಸೋಮಣ್ಣವರ ಮನೆ ಹತ್ತಿರ ಹೋಗಿ, ಆಫೀಸ್ ಹತ್ರ, ಏನು ಸರ್ ಬೆಳಗ್ಗೆ ನೀರೇ ಬಂದಿಲ್ಲ. ತಕ್ಷಣ ಅವರು ಆ ಸ್ಥಳಕ್ಕೆ ಬಂದುಬಿಟ್ಟು ಫೋನ್ ತೆಗೆದುಕೊಂಡು ಜಲಮಂಡಳಿ ಅಧಿಕಾರಿಗಳನ್ನು ಜಾಡಿಸ್ತಿದ್ರು. ತಕ್ಷಣ 5 ನಿಮಿಷ ನಿಂತಿದ್ದೀನಿ, ನೀರು ಬರಬೇಕು. ನೀರು ಬರ್ತಿತ್ತು. ಆದರೆ ಇದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿದ್ದು. ಅದೇನು ಅಂದರೆ, ಆ ನೀರನ್ನು ನಿಲ್ಲಿಸುವ ಸೂಚನೆ ಕೊಡುವವರು ಅವರೇ, ನಂತರ ಬೈದು ನೀರು ಬಿಡು ಅಂತ ಹೇಳುವವರು ಅನ್ನೋದು. ಇದು ಒಂದು ರೀತಿ ವಿಜಯನಗರ ಏರಿಯಾದಲ್ಲಿ ಎಲ್ಲರೂ ಹೇಳ್ತಾ ಇರೋದು. ಅವರೇ ನೀರು ನಿಲ್ಲಿಸಿ ಒಂಥರ ಪಾಪ್ಯುಲಾರಿಟಿಗಾಗಿ ಅವರೇ ಜನರ ಎದುರು ನೀರು ಮತ್ತೆ ಬಿಡಿಸ್ಬಿಟ್ಟು ಅಧಿಕಾರಿಗಳನ್ನ ಬೈಯೋದು ಅಂತ. ಅದು ನಿಜ ಸುಳ್ಳು ಅನ್ನೋದನ್ನು ನಾನು ಹೇಳಲಾರೆ, ನನಗೆ ಗೊತ್ತಿಲ್ಲ. ಬಟ್ ಇಂಥ ಹಲವು ದಂತಕಥೆಗಳು ವಿಜಯನಗರ ಕ್ಷೇತ್ರದಲ್ಲಿ. ಸೊ ಅವರು ಕಾರ್ಪೊರೇಟರ್ ಆದಂಥ ಸಂದರ್ಭದಲ್ಲಿ ಅಂಥ ಮಾತುಗಾರರು ಆಗಿರಲಿಲ್ಲ. ಅದಾದ ನಂತರ ಅವರು ಜನತಾ ಪರಿವಾರದಲ್ಲಿ ಅವರು ಕಾಣಿಸಿಕೊಂಡದ್ದು ದೇವೇಗೌಡರ ಒಂಥರ ಮಾನಸ ಪುತ್ರ ಅನ್ನುವಂತಾಗಿದ್ದರು. ಆದರೆ ದೇವೇಗೌಡರ ಮಾನಸ ಪುತ್ರ ಆದರೂ ಕೂಡ ದೇವೇಗೌಡರ ಜೊತೆ ಬಹಳ ಕಾಲ ಉಳಿಲಿಲ್ಲ ಅವರು. ಸೊ ಕೆಲವು ಕಾಲದ ನಂತರ ಅವರು ಅಲ್ಲ ಸಾಂಗತ್ಯವನ್ನು ಬಿಟ್ಟರು. ಆದರೆ JDS ಏನು ರಚನೆ ಆಯಿತು, ಹೆಗಡೆ ದೇವೇಗೌಡ ಓಡೋದು, JDS ಬೇರೆ ಹೋಗಿ ಎಲ್ಲ ಆದಮೇಲೂ ಕೂಡ ಸೋಮಣ್ಣ ದೇವೇಗೌಡರ ಜೊತೆ ಅದೇ ಸಂಪರ್ಕ ಇಟ್ಕೊಂಡಿದ್ರು. ಮತ್ತು ದೇವೇಗೌಡರಿಗೆ ಕೆಲವೊಮ್ಮೆ ಬೇಕಾದಂಥ ಎಲೆಕ್ಷನ್ ಟೈಮ್ ಸ್ವಲ್ಪ ಸಂಪನ್ಮೂಲವನ್ನು ಕೊಟ್ಟರು ಅಂತ ಹೇಳಲಾಗ್ತದೆ. ಹೇಗೆ ಬೆಳೆದರು ಅನ್ನೋದು ಕುತೂಹಲಕರವಾದ್ದು. ಸೊ ಇವರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದ ಒಂದು ನೆನಪಿದೆ ನನಗೆ. ಅದೇ ಸಂದರ್ಭ ಒಂದು ದಿವಸ ಜಗದೀಶ್ ಶೆಟ್ಟರು ನನ್ನನ್ನು ತಮ್ಮ ಮನೆಗೆ ಬರುವಂತೆ ಕರೆದರು. ಅದು ಡಾಲರ್ಸ್ ಕಾಲೋನಿಯ ಮನೆ. ನಾನು ಹೋದೆ, ಅವ್ರ ಮನೆಗೆ ಹೋದೆ. ಮನೆ ನೋಡಿದೆ, ಎಷ್ಟು ಅದ್ಭುತವಾಗಿದೆ ಮನೆ. ಸುಮ್ಮನೆ ನೋಡ್ತಾ ಇದ್ದೆ, ಏನು ರೀ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯವರು ಇಲ್ಲಿಂಥ ಮನೆ ಕಟ್ಬಿಟ್ರಲ್ಲ ಈಗಲೇ ಅಂತ ಕುತೂಹಲ ಒಂದು ಕಡೆ.
ಒಂದು ಕಡೆ ಹ್ಯಾಂಗೆ ಕಟ್ಟಿರ್ಬೋದು ಇವರು, ಎಲ್ಲಿಂದ ದುಡ್ಡು ಬಂದಿರ್ಬೋದು, ಇರುತ್ತಲ್ಲ ಒಬ್ಬ ಜರ್ನಲಿಸ್ಟಿಗೆ, ಪತ್ರಿಕೋದ್ಯಮಿಗೆ ಒಂದು ಚಿಕಿತ್ಸಕ ಬುದ್ಧಿ ಇರಬೇಕಂತೆ. ಸೊ ಆ ರೀತಿ ಇದ್ದಾಗ ನಾನು ಮೇಲೆ ಕೆಳಗೆ ಎಲ್ಲ ನೋಡ್ತಾ ಇದ್ದೆ, ಮನೆ ಹಾಲ್ಗಳೇ ಆಗಿದೆ. ಜಗದೀಶ್ ಶೆಟ್ಟರ್ ಇದನ್ನ ಗಮನಿಸಿದವರು ಈ ಮನೆ ನಂದಲ್ಲ ಅಂದರು. ನಾ ಕೇಳಿಲ್ಲ ಸಾರ್ ಅಂದೆ. ಅಲ್ಲ ಇದು ನಂದಲ್ಲ, ಇದು ಸೋಮಣ್ಣವ್ರ ಮನೆ, ಬಾಡಿಗೆಗೆ ತೊಗೊಂಡಿದ್ದೀನಿ ಅಂದರು. ನನಗೆ ಸೋಮಣ್ಣವ್ರ ಮನೆ ವಿಜಯನಗರದಲ್ಲಿ ಇದ್ದಿದ್ದು ಗೊತ್ತಿತ್ತು, ಅಂದರೆ ಡಾಲರ್ಸ್ ಕಾಲೋನಿ ಅವ್ರದ್ದೊಂದು ಮನೆ ಇದೆ ಅನ್ನೋದು ನನಗೆ ಗೊತ್ತಾದದ್ದು. ಹಾಗೆ ಅಂದರೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಸೋಮಣ್ಣ ಬೆಳೆದು ಬಂದ ರೀತಿ ಅಂತ, ಅವರು ಬೆಳೀತಾ ಹೋದಂಥ ಬಗೆ ಅಂತ. ಸೊ ಇದಾದ ಮೇಲೆ ನೋಡಿ, ಅವರು ಬಿ ಜೆ ಪಿಗೆ ಹೋದ ಮೇಲೆ ಅವರು ಅಮಿತ್ ಶಾ ಅವರ ಸಂಪರ್ಕ ಬಂತು, ಅಮಿತ್ ಶಾ ಅವರ ಮಾತನ್ನು ಶಿರಸಾವಹಿಸಿದರು ಅಂತ. ಅದು 2 ಕ್ಷೇತ್ರದಲ್ಲಿ ಸ್ಪರ್ಧಿಸುವಂಥದ್ದು. ಸೊ ಅಮಿತ್ ಶಾ ಜೊತೆಗಿನ ಆ ಸಂಪರ್ಕವನ್ನು ಹಾಗೇ ಮೇಂಟೈನ್ ಮಾಡ್ತಾ ಬಂದರು. ಅದ್ರ ಜೊತೆಗೆ ಅವರು ತಮ್ಮ ಹಳೆಯ ಗುರುವನ್ನಿ ಇನ್ನೊಂದನ್ನು, ಯಾಕಂದರೆ ಒಂದು ರೀತಿ ದೇವೇಗೌಡರ ಸಾಕು ಮಗ ಅಂತಲೇ ಇದ್ದಂಥ ಸೋಮಣ್ಣ ಮತ್ತೆ ಆ ಸಂಪರ್ಕವನ್ನು ನವೀಕರಿಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಏನು ತುಮಕೂರಿಂದ ಸ್ಪರ್ಧಿಸಿದ್ರಲ್ಲ, ಆಗ ಅವರು ದೇವೇಗೌಡರ ಬೆಂಬಲವನ್ನು ಪಡೆದರು. ಅವರೊಂಥರ ದೇವೇಗೌಡರ ಕ್ಯಾಂಡಿಡೇಟೇ, JDS ಕ್ಯಾಂಡಿಡೇಟೇ ಅಥವಾ BJP ಕ್ಯಾಂಡಿಡೇಟೇ ಅನ್ನುವ ಅನುಮಾನ ಬರುವ ರೀತಿಯಲ್ಲಿ ಅವರಿದ್ದರು ಅಂತ. ಅದಾದಮೇಲೆ ಆ ಸಂಬಂಧ ಮಾಡ್ತಾ ಹೋದರು. ಇದು ಆದಮೇಲೆ ಯು ಸಿ ದಟ್ ಯಾವಾಗ ರಾಜ್ಯ BJPಯ ಅಧ್ಯಕ್ಷ ಸ್ಥಾನವನ್ನು ಬದಲಿಸಬೇಕು ಅನ್ನೋ ಒತ್ತಾಯ ಪ್ರಾರಂಭ ಆಯ್ತಲ್ಲ, ಆಗ ಮತ್ತೆ ಅಖಾಡಕ್ಕೆ ಇಳಿದವರು ಸೋಮಣ್ಣ. ಅವರಿಗೆ ತಾವು ಒಮ್ಮೆ ರಾಜ್ಯ BJP ಅಧ್ಯಕ್ಷರಾಗಬೇಕು ಅನ್ನೋ ಆಸೆ ಬಂತು. ಅದ್ರ ಜೊತೆಗೆ ಅವರನ್ನು BJPಯ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಹೆಸರನ್ನು ಪ್ರಪೋಸ್ ಮಾಡಿದವರಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಇದ್ದಾರೆ ಅನ್ನೋದು ಕುತೂಹಲಕರವಾದ್ದು. ಇನ್ನೊಂದು ಪಾರ್ಟಿ. ಆದರೆ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳೋದೇನು ಅಂತಂದರೆ, BJP ಮತ್ತು JDS ನಡುವೆ ಒಂದು ಸಮನ್ವಯತೆ ಬರುವುದಕ್ಕೆ ಸೋಮಣ್ಣಂತವ್ರು ಬೇಕು, ಅವರ ಸಮನ್ವಯತೆಯನ್ನು ಕಾಪಾಡ್ತಾರೆ ಅಂತ. ಸೊ ಅಂದರೆ ಇದು ಯಾಕೆ ಅಂತಂದರೆ, ಒಂದು ವಿಜೇಂದ್ರ ಯಡಿಯೂರಪ್ಪ ಅವರ ಜೊತೆ ದೇವೇಗೌಡರ ಕುಟುಂಬದ ಸಂಬಂಧ ಇದೆಯಲ್ಲ, ಅದು ಅಷ್ಟು ಚೆನ್ನಾಗಿಲ್ಲ ಈಗ. ಯಾಕೆಂದರೆ ವಿಜೇಂದ್ರ ಆಗಲಿ ಅವರ ತಂದೆ ಯಡಿಯೂರಪ್ಪನವರಾಗಲಿ ಸಂಪೂರ್ಣವಾಗಿ ಇವ್ರ ಮಾತನ್ನು ಕೇಳಲ್ಲ. ಆ ಕಾರಣಕ್ಕಾಗಿ ಬದಲಾವಣೆ ಪ್ರಶ್ನೆ ಬಂದಾಗ ಸೋಮಣ್ಣನ ಹೆಸರನ್ನು ಪ್ರಪೋಸ್ ಮಾಡಿ. ಈಗ 4 ದಿನಗಳ ಹಿಂದೆ ಸೋಮಣ್ಣ ಯಾವುದೋ ಸ್ವಾಮೀಜಿಯವ್ರನ್ನ ನೋಡಿದ್ರಂತೆ. ಅಲ್ಲಿ ಅವ್ರು ಹೇಳಿದ್ದು, ನಾನು ಸದ್ಯದಲ್ಲೇ BJP ರಾಜ್ಯ ಘಟಕದ ಅಧ್ಯಕ್ಷ ಆಗ್ತೀನಿ, ಸೊ ನಾನು ಮಂತ್ರಿ ಸ್ಥಾನ ಬಿಡ್ತೀನಿ, ಆದರೆ ಯಡಿಯೂರಪ್ಪನವರ ಹಿರಿಯ ಪುತ್ರ ರಾಘವೇಂದ್ರ ಇದೆಲ್ಲ ಅವರು ಮಂತ್ರಿ ಆಗ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ, ನಾನು ರಾಜ್ಯ BJP ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದ್ರಂತೆ. ಇದು ಅವರ ಅವರ ಬಯಕೆನೆ, ಅಥವಾ BJP ಒಳಗಡೆ ಇಂಥದ್ದೇನೋ ನಡೀತಾ ಇದೆಯಾ? ಈ ಪ್ರಶ್ನೆ ಹೇಳೋದಕ್ಕೆ ಉತ್ತರ ಕೊಡೋದಷ್ಟು ಸುಲಭ ಅಲ್ಲ. ಆದರೆ ಇವರು ಅದು ಆ ಯತ್ನದಲ್ಲಿ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಸೋಮಣ್ಣ ಅಧ್ಯಕ್ಷರಾಗಿ ಸಕ್ಸಸ್ ಆಗ್ಬಹುದಾ? ರಾಜಕಾರಣದಲ್ಲಿ ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ಲ, ಸಕ್ಸಸ್ ಆಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅವರು ಎಲ್ಲರ ಜೊತೆ ಒಂದು ಆತ್ಮೀಯವಾದ ಸಂಬಂಧವನ್ನು ಮೇಂಟೈನ್ ಮಾಡಬಲ್ಲರು. ಅವರಿಗೆ ಆ ಶಕ್ತಿ ಇದೆ, ಯಾರ ವಿರೋಧವನ್ನು ಕಟ್ಕೊಳ್ಳಲ್ಲ. ಅವರೇನೇ ಮಾತಾಡಲಿ, ಈಗಲೂ ಕಾಂಗ್ರೆಸ್ನಲ್ಲೂ ಅವರಿಗೆ ಒಳ್ಳೆಯ ಸ್ನೇಹಿತರಿದ್ದಾರೆ. ಮಹಾನನಯ ವಿನಯ ಬಗ್ಗೆ ನಿಲ್ತಾರೆ, ಯಾವುದೇ ವಿವಾದಕ್ಕೆ ಸಿಕ್ಕಾಕೊಳ್ಳಲ್ಲ ಅವರು. ಸೊ ಅದರಿಂದ ಅವರ ಈ ಗುಣ ಅವರು ಅಧ್ಯಕ್ಷರಾದರೆ ಅದಕ್ಕೆ ಹೆಲ್ಪ್ ಆಗುತ್ತೋ ಆಗಲ್ಲ. ಇನ್ನೊಂದಿರೋದು, ಅವರಿಗೆ ಎಗ್ರೆಸಿವ್ನೆಸ್ ಇಲ್ಲ ಅಂತ. ಇವತ್ತಿನ ಸಂದರ್ಭದಲ್ಲಿ ಒಂದು ಎಗ್ರೆಸಿವ್ನೆಸ್ ಏನಿದೆಯಲ್ಲ, ಅದು ಸೋಮಣ್ಣವರಿಲ್ಲ ಅಂತ. ಇತ್ತೀಚೆಗೆ ಎಗ್ರೆಸಿವ್ ಆಗಿ ಟ್ರೈ ಮಾಡ್ತಿದ್ದಾರೆ, ಆದರೆ ಅದು ಒಮ್ಮೆಲೆ ಬರಲ್ಲ ಕ್ಯಾರೆಕ್ಟರ್ನಲ್ಲಿ. ನಮ್ಮೆಲ್ಲರ ಗುಣದಲ್ಲಿ ನಾವು ದಿನ ಬೆಳಗಾದರೆ ಗುಣ ಬದಲಾಗಲ್ಲ, ಆದರೆ ಹಿಸ್ ಟ್ರೈಯಿಂಗ್. ಅದರಿಂದ ಒಟ್ಟಾರೆ ಅಮಿತ್ ಶಾ ಜೊತೆಗಿನ ರಿಲೇಷನ್ ಏನಿದೆ ಅದು ಸೋಮಣ್ಣವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತಾ, ಅಥವಾ ಮತ್ತೆ ಅವರ ವಿಶ್ ಏನಿದೆ, ಬಯಕೆ ಏನಿದೆ, ಆ ಬಯಕೆ ಈಡೇರದೆ ಅವರು ಕೇಂದ್ರ ಸಚಿವರಾಗಿ ಮುಂದುವರಿಯೋ ಸ್ಥಿತಿ ಬರುತ್ತಾ? ಉತ್ತರ ಹೇಳೋದು ಕಷ್ಟ. ಇದಕ್ಕೆ ಉತ್ತರ ಬಹುಬೇಗ ದೊರಕ್ಬೋದು. ಆದರೆ ಸೋಮಣ್ಣವರ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಸೋಮಣ್ಣವ್ರದ್ದೇ ರಾಜಕಾರಣದಲ್ಲಿ. ಇನ್ನು ಯಾರೋ ಆ ರೀತಿಯ ಅಂಥ ನಯನಾಜೂಕಿನ ರಾಜಕಾರಣ ಮಾಡಿದವರು ನಾನು ನೋಡಿಲ್ಲ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡ್ತೀನಿ. ಅಲ್ಲಿವರೆಗೆ